ಅಂದ್ರೆ ನೀವು 10 ಜನಕ್ಕಿಂತ ಜಾಸ್ತಿ ಇರೋದು ಅನುಮಾನ ಅಂತ ಹೇಳಿ ಅನುಮಾನ 8,000 ಜನ 9,000 ಜನ ನೀವು ಯಾಕೆ 6 ಜನಕ್ಕಿಂತ ಚೆನ್ನಾಗಿ ಗೊತ್ತಿದೆ. ಈ ದೇಶದ ಸಾಮಾಜಿಕ ವಾಸ್ತವಗಳು ನಿಮಗೆ ಗೊತ್ತಿದೆ. 2002 ಹಿಂದೆ ಅಪ್ಪ ಆಗಿರೋದು ಅಮ್ಮಂದಾಗಿ ಮಕ್ಕಳು ಹುಟ್ಟಿಸ್ತಾರೆ. ಅದರಲ್ಲೂ ಕೃಷಿ ಸಮಾಜದಲ್ಲಿ ಆಗ ಪ್ಲೇಗು ಕಾಯಿಲೆ ಕಸಾಲೆ ಅಂತಂದ್ರೆ ಮಕ್ಕಳು ಬಿದ್ದ ಸತ್ತೋಗ್ತಿದ್ರು. ಅದಕ್ಕೂ ಹೆಚ್ಚಾಗಿ ಗಂಡು ಹೋಗ್ಬೇಕು, ಎಷ್ಟೇ ಮಕ್ಕಳು ಅದು ಗಂಡು ಹೋಗ್ಬೇಕು. ಆ ಕಾರಣಕ್ಕಾಗಿ ಮಕ್ಕಳು ಹುಟ್ಟಿಸ್ತೀವಿ. ಅದು ಈ ದೇಶದ ಸಾಮಾಜಿಕ ವಾಸ್ತವ. ನೀವು ಅದನ್ನು ನೀವು ನಾಗರಿಕರೇ ಅಲ್ಲ, ಭಾರತೀಯರೇ ಅಲ್ಲ. ಅದು ನೋಡಿದ್ರೆ ಗಾಂಧಾರಿ ಕೌರವರ ತಾಯಿ ನಮ್ಮಮ್ಮ. ನಾವು 100 ಜನ ಮಕ್ಕಳಿದ್ದವರೆಗೂ ನಮ್ಮ ಅಮ್ಮ ಪೋಷಿಸ್ತೀವಿ. 6 ಜನ ಮಕ್ಕಳಿರೋರಿಗೆ ಅನುಮಾನಾಸ್ಪದ ಅಂತ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ 23 ಲಕ್ಷ ಅವರಿಗೆ ಬಹುಪಾಲು ಈಗೇನು ಮಾಡಬೇಕು ನೋಟಿಸ್ ಅವರು 6ಕ್ಕಿಂತ ಹೆಚ್ಚು ಜನ ಮಕ್ಕಳಾಗಿದ್ದಾರೆ. ಅವರೆಲ್ಲರೂ ಕೂಡ ಇದೇ ಅಪ್ಪನ ಮಕ್ಕಳು ಅಂತ ಸಾಬೀತು ಮಾಡಬೇಕು. ಏನ್ ಬರ್ತೀವಿ ಸರ್ಟಿಫಿಕೇಟ್ ಅದು ಸಾಬೀತು. 3ನೇ ಇಸ್ಕೊಂಡಿದೆ ವಿಚಿತ್ರ. 3ನೇ ಲಾಜಿಕಲ್ ಡಿಸ್ಪ್ಲೇಸಿ ಏನಪ್ಪಾ ಅಂತಂದ್ರೆ ಅವ್ರ ಪ್ರಕಾರ ನಿಮಗೂ ನಿಮ್ಮ ಅಮ್ಮಗೂ ವಯಸ್ಸಿನ ಅಂತರ 15ಕ್ಕಿಂತ ಜಾಸ್ತಿ ಇದೆ. ನಿಮಗೂ ನಿಮ್ಮ ಅಮ್ಮನಿಗೂ ವಯಸ್ಸಿನ ಅಂತರ 15ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅನುಮಾನ. ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರು? ಅಮರ್ತ್ಯ ಸೇನ್ ನೋಟಿಸ್. ಯಾರು ಅಮರ್ತ್ಯ ಸೇನ್? ಈ ದೇಶಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟು. ಅವ್ರಿಗೆ ಎಷ್ಟು ವಯಸ್ಸು? 90 ವರ್ಷ ಇದೆ. ಅವ್ರ ಅಕ್ಕ 15 ಅಂತಂದ್ರೆ ಅವ್ರು ಹುಟ್ಟಿದಾಗ ಮಾತಾಡ್ತಿರೋದು ಯಾವಾಗ? 90 + 15 105 ವರ್ಷಕ್ಕೆ ಕೇಳಿದ್ರು. ಅಂದ್ರೆ ಹೆಚ್ಚು ಕಡಿಮೆ ನಾವು ಮಾತಾಡ್ತಿರೋದು 1900ನೇ ಇಸ್ವಿ ಬಗ್ಗೆ ಮಾತಾಡ್ತಿದ್ವಿ. 1900ನೇ ಇಸ್ವಿ ನಮ್ಮ ಭಾರತದ ಹೆಣ್ಮಕ್ಳು ಋತುಮತಿ ಆಗೋದು ಮುಂಚೆ ಮದುವೆ ಆಗ್ತಿರಲಿಲ್ಲ. 8 ವರ್ಷಕ್ಕೆ ಮದುವೆ ಆಗಿ 10 ವರ್ಷಕ್ಕೆ ಋತುಮತಿ ಆಗಿ 11ಕ್ಕೂ 12ಕ್ಕೂ ಮಕ್ಕಳು ಇರಲಿಲ್ಲ ಅಂತಂದ್ರೆ ಮನೆಯಿಂದ ಹೊರಗಾಗ್ತಿರಲಿಲ್ಲ. ಇನ್ನೊಂದು ಮದುವೆ ಮಾಡಿಸ್ತಿರಲಿಲ್ಲ. ಬಾಲ್ಯ ವಿವಾಹ ಅನ್ನೋದು ಆದಿವಾಸಿ ಸಮುದಾಯದಲ್ಲಿ ವಿಸ್ತೃತವಾಗಿ ಇರಲಿಲ್ಲ. ಯಾವ ದೇಶಕ್ಕೆ ಬಗ್ಗೆ ಮಾತಾಡ್ತಿದ್ದೀವಿ? ಇನ್ಫ್ಯಾಕ್ಟ್ ಈ ತರ ನೋಟಿಸ್ ಯಾರು ಕಳಿಸಿದ್ದಾರೆ? ಎಲ್ಲಿ ಆದಿವಾಸಿಗಳು ಜಾಸ್ತಿ ಅವ್ರು ಹೋಗಿದೆ ನೋಟಿಸ್. ಆದಿವಾಸಿಗಳಲ್ಲಿ ವಯಸ್ಸಿನ ಲೆಕ್ಕ ಏನಿದೆ ಅವ್ರಿಗೂ ಸರ್ಕಾರಕ್ಕೂ ಸಂಬಂಧ. ಅವ್ರು ಪಡೆಯೋದು ಹೋಗಿದೆ. ಸೂರ್ಯ ಚಂದ್ರ ಹುಣ್ಣಿಮೆ ಅಮಾವಾಸ್ಯೆ ಅಷ್ಟೇ ಬರೀತಾರೆ. ಅದ್ಯಾವ ಬರ್ತಾರೆ? ಡಾಕ್ಟರ್ ರಾಜ್ಕುಮಾರ್ 1 2 3 4 ಅಷ್ಟೇ ಅವರು ಮುಂಚಿನ ಕಥೆ. 4 ಅಂದ್ರೆ ನಮ್ಗೆ ಲೆಕ್ಕ ಬೇಕಾಗಿಲ್ಲ. ಆ ಕಡೆ ಈ ದೇಶದಲ್ಲಿ ಕೋಟ್ಯಾಂತರ ಜನ ಬರ್ತಿದ್ದಾರೆ. ಅವರಿಗೆ ಡಾಕ್ಯುಮೆಂಟ್ ಕೊಡ್ತೀವಿ. ಹೀಗಾಗಿ ಮ್ಯಾಪಿಂಗ್ ಆದರೆ ಬಚಾವಣೆ ಬೇಡಿ. ಮ್ಯಾಪಿಂಗ್ ಆದಮೇಲೆ ನಿಮಗೆ ಈಗ ಕ್ಯಾಲ್ಕುಲೇಷನ್ ತಲ್ಕೊಂಡಾದ್ರೆ ನೀವು ಏನನ್ನ ತೋರಿಸ್ಬೇಕು? ಇವೆಲ್ಲ ಅರ್ಜುವೇಷನ್ ನೀವು ಫೇಲ್ ಆಗ್ತೀರಾ ಅಂತಂದ್ರೆ ಭಾರತದ ನಾಗರಿಕರನ್ನ ಅವರು 3 ಭಾಗವಾಗಿ ಮೊದಲನೇದು 1987ಕ್ಕೆ ಮುಂಚೆ ಅಂದರೆ 40 ವರ್ಷಕ್ಕಿಂತ ಜಾಸ್ತಿ. ಎಷ್ಟು ಜನ ಇದೆ ಕೈಯಲ್ಲಿ 40 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ? 40 ವರ್ಷ ಮೇಲ್ಪಟ್ಟು ನೀವು 1987ಕ್ಕೆ ಮುಂಚೆ ಇದೇ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಒಂದು ದಾಖಲೆ ಯಾವುದು ಬಟ್ ಯಾವ ದಾಖಲೆ ಅಂತ ನಮಗೆ ಯಾವ ದಾಖಲೆ ಅಂತ ಹೇಳಿ ಯಾವ ದಾಖಲೆ ಕೊಟ್ಟರೆ ಮಾತ್ರ ಅವರು. ಎರಡನೇ 1987ರ ನಂತರ ಆದರೆ 2004ಕ್ಕೆ ಮುಂಚೆ ಅಂದ್ರೆ 18ರಿಂದ 40 ವಯಸ್ಸಿನ ಒಳಗಡೆ ಕಷ್ಟ ಏನಪ್ಪಾ ಅಂದ್ರೆ ನಮಗಿಂತ ನಿಮ್ಮೊಂದು ಕಷ್ಟ ಇದೆ. ನೀವು ಈ ದೇಶದಲ್ಲೇ ಹುಟ್ಟಿರ್ಬೇಕು. ನಿಮ್ಮ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಈ ದೇಶದಲ್ಲೇ ಹುಟ್ಟಿರ್ಬೇಕು ಅಂತ ನೀವು ದಾಖಲೆ ತೋರಿಸ್ಬೇಕು. ನಿಮಗೆ ಕೇಳಕ್ಕೆ ಕಿವಿಗೆ ಅದೇ ಕಷ್ಟ ಅನಿಸ್ಬೋದು. ಅಪ್ಪನ ಸಿಗುತ್ತೆ, ಅಮ್ಮಂದಿರಿಲ್ಲ ಸಿಗುತ್ತೆ. ಅದಕ್ಕೆ ಚರ್ಚೆ ಮಾಡ್ತೀವಿ. ಮೂರನೇದು 2004 ನಂತರ ಈ ತಾನೇ 15% ಆಗುತ್ತೆ. ಅವರು ತಾವು ಈ ದೇಶದಲ್ಲಿ ಹುಟ್ಟಿದ್ರೆ ಎಷ್ಟಿಲ್ಲ ಮತ್ತೆ ಒಬ್ಬರು ಇರಲಿಲ್ಲ. ಯಾವ ಸಮಯದಲ್ಲೂ ಜೆನ್ಸಿ ಇರುತ್ತೆ. ನಾನು ಈ ದೇಶದಲ್ಲಿ ಹುಟ್ಟಿದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಈ ದೇಶದಲ್ಲೇ ಹುಟ್ಟಿದ್ದಾರೆ ಮತ್ತು ನಾನು ಆ ಅಪ್ಪ ಅಮ್ಮನ ಮಗ ಅಥವಾ ಮಗಳು ಅಂತ 3 ಸರ್ಟಿಫಿಕೇಟ್. ಯಾವ ದಾಖಲೆ ಹೇಳಿದ್ದಾರೆ? ಸರ್ಕಾರ 11 ಡಾಕ್ಯುಮೆಂಟ್ ಪಟ್ಟಿ. ನಿಮ್ಮ ಹತ್ರ ಸಾಮಾನ್ಯವಾಗಿ ಯಾವ ಡಾಕ್ಯುಮೆಂಟ್ ಇರುತ್ತೆ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು,
ನಾವು ಯಾವುದು ನೀವೇ ಕೊಟ್ಟಿರೋ ವೋಟರ್ ಕಾರ್ಡ್ ಹೋಗಲ್ಲ. ನಾನೀಗ ಯಾವ ಕಾರ್ಡನ್ನ ಡಾಕ್ಯುಮೆಂಟ್ ಹೋಗ್ತಾರೆ ಅಂತ ಪಟ್ಟಿ ಹೇಳ್ತೀನಿ. ನಿಮ್ಮಲ್ಲಿ ಯಾವ್ಯಾವಿದೆ ಇದರಲ್ಲಿ ನಾನು ಈಗ ಹೇಳುವ ಪಟ್ಟಿನಲ್ಲಿ ಯಾವುದಾದ್ರೂ ಒಂದು ಕೊಡಬೇಕು. ಮೊದಲನೇ ಅಗತ್ಯ ಇದ್ರೆ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ ಮುತ್ತೋದ್ರ ಪಟ್ಟಿಗೆ ಮೊದಲನೇ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ದಿಮೆಯ ನೌಕರರಾಗಿರಬೇಕು ಅಥವಾ ಪೆನ್ಷನ್ ಸರ್ಟಿಫಿಕೇಟ್ ಇದೆ. ಎಷ್ಟಾಗಿದೆ ಅಂತ ನಾನು ಕೇಳೋದೇ ಅದು 140 ಕೋಟಿ ಜನರಲ್ಲಿ ಅಥವಾ ಈ ಹಾಲಿ ಇಬ್ಬರಿದೆ ಪೆನ್ಷನ್ನು ಅಥವಾ ಎಂಪ್ಲಾಯಿ ಸರ್ಟಿಫಿಕೇಟ್. ಎರಡನೇದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಿ